ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ನುಡಿಗಟ್ಟುಗಳ ಅರ್ಥವನ್ನು ತಿಳ್ಕೊಳ್ತಾ ಹೋಗೋಣ. ಇದು ನಮಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅನಂತರ PDO, ಅನಂತರ GPSTR, HSTR ಹಾಗೂ KPSC ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ಸ್ಗೆ ಒಂದು 3ರಿಂದ 4 ಪ್ರಶ್ನೋತ್ತರಗಳನ್ನು ಕೇಳಿರ್ತಾರೆ. GPSTR ಎಕ್ಸಾಮಲ್ಲಿ 5ರಿಂದ 6 ಅಂಕಗಳಿಗೆ ಕೇಳ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಪತ್ರಿಕೆ 1ರಲ್ಲಿ 1 ಅಂಕಕ್ಕಿರುತ್ತೆ, ಪತ್ರಿಕೆ 3ರಲ್ಲಿ ಒಟ್ಟು 5 ನುಡಿಗಟ್ಟುಗಳಿಗೆ ನಾವು ಅರ್ಥವನ್ನು ಬರೀಬೇಕಾಗತ್ತೆ. ಓಕೆ, ಸೊ ಒಟ್ಟು 5ರಿಂದ 6 ಅಂಕಗಳಿಗೆ GPSTR ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಇದು ಆಗ ಮಾಡಿರುವಂತಹ ಒಂದು ನೋಟ್ಸ್ ಆಗಿದೆ. ಓಕೆ, ಭಾಗ 1, ಭಾಗ 2, ಭಾಗ 3 ಮತ್ತು ಭಾಗ 4 ಅಂತ ಮಾಡಿಕೊಟ್ಟಿದ್ದೆ. ಸೊ ಅದನ್ನು ಇವತ್ತಿನ ತರಗತಿಯಲ್ಲಿ ಮರ್ಜ್ ಮಾಡಿ ಒಟ್ಟಿಗೆ 400 ಪದಗಳ ಸಂಗ್ರಹವನ್ನು ನಿಮಗೆ ತರಗತಿಯ ಮೂಲಕ ತಿಳಿಸ್ಕೊಡ್ತೀನಿ. ಓಕೆ, ಸೊ ತರಗತಿಯನ್ನು ಆರಂಭ ಮಾಡೋಣ. ಮೊದಲನೆಯ ನುಡಿಗಟ್ಟು, ಒಂದು ಕಡೆ ನುಡಿಗಟ್ಟಿದೆ, ಇನ್ನೊಂದು ಕಡೆ ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಮೊದಲನೇದಾಗಿ ಅ, ಆ, ಇ ಅಂತ ಅಂದರೆ ಇದು ಕೂಡ ಒಂದು ನುಡಿಗಟ್ಟು. ಇದರ ಅರ್ಥ ಮೊದಲ ಪಾಠ ಅಂತ ಅರ್ಥ. ಓಕೆ, ಮೊದಲ ಪಾಠ ಅಂತ ಅರ್ಥ. ನೆಕ್ಸ್ಟು ಅಗ್ರತಾಂಬೂಲ ಅಂತ ಅಂದರೆ ಮೊದಲ ಮರ್ಯಾದೆ. ಓಕೆ, ಸೊ ಇದು ಅಕ್ಷರ ಟೈಪ್ ಆಗುವಾಗ ಅದೇ ರೀತಿ ಬಂದಿದೆ, ಮೊದಲ ಮರ್ಯಾದೆ. ನೆಕ್ಸ್ಟ್ ಅಜರಾಮರ ಅಂದರೆ ಶಾಶ್ವತ. ಅಜ್ಜಿ ಕತೆ ಅಂದರೆ ಹಳೆಯ ಕಟ್ಟುಕತೆ. ಅಡ್ಡ ಬೀಳು ಅಂದರೆ ನಮಸ್ಕರಿಸು. ಅಡ್ಡದಾರಿ ಹಿಡಿ ಅಂದರೆ ತಪ್ಪು ಕೆಲಸವನ್ನು ಮಾಡೋದನ್ನು ಅಡ್ಡದಾರಿ ಹಿಡಿಯುವುದು ಅಂತ ಹೇಳ್ತೀವಿ. ನೆಕ್ಸ್ಟು ಅಡಿಮೇಲಾಗು ಅಂದರೆ ಹಾಳಾಗು ಅಥವಾ ಎಣಿಕೆಗೆ ವಿರುದ್ಧವಾಗು ಅಂತ ಅರ್ಥ. ಅನ್ನದ ದಾರಿ ಬದುಕುವ ಮಾರ್ಗ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂದರೆ ಅಪರೂಪಕ್ಕೆ ಒಂದು ಸಲ ಅಂತ ಅರ್ಥ. ಅರ್ಧಚಂದ್ರ ಪ್ರಯೋಗ ಅಂತ ಅಂದರೆ ಕುತ್ತಿಗೆ ಹಿಡಿದು ನೂಕುವುದು. ಇದು FD ಅಥವಾ ST ಎಕ್ಸಾಮಲ್ಲಿ ಕೇಳಿದ್ದಾರೆ. ಅರ್ಧಚಂದ್ರ ಪ್ರಯೋಗ ಮಾಡೋದು ಅಂತ ಅಂದರೆ ಕುತ್ತಿಗೆ ಹಿಡಿದು ಹೊರಗೆ ನೂಕುವುದನ್ನು ನಾವು ಅರ್ಧಚಂದ್ರ ಪ್ರಯೋಗ ಅಂತ ಹೇಳ್ತೀವಿ. ಅರಣ್ಯ ರೋದನ ಅಂದರೆ ಯಾರ ಕಿವಿಗೂ ಬೀಳದಿರುವ ಮೊರೆ. ಓಕೆ, ಯಾರಿಗೂ ಗೊತ್ತಾಗದ ಹಾಗೆ ನಾವು ಅಳೋದನ್ನು ಅರಣ್ಯ ರೋದನ ಅಂತ ಕರಿತೀವಿ. ಅರೆಮನಸ್ಸು ಅಂದರೆ ಪೂರ್ಣವಾಗಿ ಒಪ್ಪದೇ ಇರೋದನ್ನು ಅರೆಮನಸ್ಸು ಅಂತ ಹೇಳ್ತೀವಿ. ಆಕಾಶಕ್ಕೆ ಏಣಿ ಹಾಕು. ಆಕಾಶಕ್ಕೆ ಏಣಿ ಹಾಕು ಅಂದರೆ ಅಸಾಧ್ಯವಾದ ಕೆಲಸಕ್ಕೆ ಕೈ ಹಾಕುವುದನ್ನು ಆಕಾಶಕ್ಕೆ ಏಣಿ ಹಾಕುವುದು ಅಂತ ಹೇಳ್ತೀವಿ. ನೆಕ್ಸ್ಟ್ ಆಟ ನಡೆಯದಿರು ಅಂತ ಅಂದರೆ ಪ್ರಭಾವ ಉಂಟಾಗದಿರು. 6 ಅಡಿ ದೇಹ 3 ಅಡಿ ಮಾಡು ಅಂದರೆ ಕುಗ್ಗುವುದು ಅಂತ ಅರ್ಥ. ಇಂಗಿ ಹೋಗು ಅಂದರೆ ಮುಗಿ ಅಥವಾ ಬತ್ತುವುದು. ಇದಿರು ನೋಡು ಅಂದರೆ ನಿರೀಕ್ಷಿಸುವುದು. ಓಕೆ, ಇದಿರು ನೋಡು ಅಂದರೆ ನಿರೀಕ್ಷಿಸು. ಇದಿರು ವಾದಿಸು ಅಂದರೆ ಪ್ರತಿವಾದ ಮಾಡೋದನ್ನು ನಾವು ಇದ್ರು ವಾದಿಸ್ತಾ ಇದ್ದಾರೆ ನೋಡು ಅಂತ ನುಡಿಗಟ್ಟನ್ನು ಬಳಸ್ತೀವಿ. ಹೌದಾ. ಅನಂತರ ಇದ್ರು ಹಾಕಿಕೊಳ್ಳೋದು ಅಂದರೆ ವಿರೋಧವನ್ನು ಕಟ್ಕೊಳ್ಳೋದು. ಇಮ್ಮನಸ್ಸು ಅಂದರೆ ಇಬ್ಬಂದಿತನ. ನೆಕ್ಸ್ಟು ಉಂಡ ಮನೆಗೆ 2 ಬಗೆಯುವುದು ಅಂದರೆ ಕೃತಜ್ಞನಾಗು ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟು 22ನೇ ಪ್ರಶ್ನೆ. ಉಪ್ಪು ಖಾರ ಹಚ್ಚು ಅಂದರೆ ಸ್ವಲ್ಪ ಸೇರಿಸಿ ವರ್ಣಿಸಿ ಹೇಳು. ಅಂದರೆ ಸ್ವಲ್ಪ ಇರೋದನ್ನು ಸ್ವಲ್ಪ ಉಪ್ಪು ಖಾರ ಹಚ್ಚಿ ಹೆಚ್ಚು ವರ್ಣಿಸಿ ಹೇಳ್ತೀವಲ್ಲ, ಸೊ ಅದಕ್ಕೆ ಉಪ್ಪು ಖಾರ ಹಚ್ಚಿ ಹೇಳೋದು ಅಂತ. ಇರೋದಕ್ಕಿಂತ ಹೆಚ್ಚು ಉತ್ಪ್ರೇಕ್ಷೆ ಮಾಡಿ ಹೇಳೋದು. ನೆಕ್ಸ್ಟ್ ಉಭಯ ಸಂಕಟ. 2ರಲ್ಲಿ ಏನನ್ನು ಆರಿಸ್ಕೊಳ್ಬೇಕು ಅನ್ನುವಂತಹ ಚಿಂತೆಯನ್ನು ನಾವು ಉಭಯ ಸಂಕಟ ಅಂತ ಹೇಳ್ತೀವಿ. ಉರಿದು ಬೀಳುವಂತ ಅಂದರೆ ಕೋಪದಿಂದ ರೇಗು ಅಂತ ಅರ್ಥ. ನೆಕ್ಸ್ಟು ಉರುಳಾಗು. ಉರುಳಾಗು ಅಂದರೆ ಕಷ್ಟಕ್ಕೆ ಸಿಲುಕಿಸು. ಎತ್ತಂಗಡಿಯಾಗು ಅಂದರೆ ವರ್ಗವಾಗುವುದು. ನೆಕ್ಸ್ಟ್ ಎತ್ತಿದ ಕೈ. ಎತ್ತಿದ ಕೈ ಅಂದರೆ ಪ್ರವೀಣ. ಎದೆ ಭಾರವಾಗು ಅಂದರೆ ದುಃಖವಾಗು. ಎದೆಯ ಮೇಲಿನ ಭಾರ ಇಳಿಯುವುದು ಅಂದರೆ ದುಃಖ ಕಡಿಮೆ ಆಗುವುದು ಅಂತ ಅರ್ಥ. ಎದೆಯ ಮೇಲಿನ ಭಾರ ಇಳಿಯುವುದು ಅಂದರೆ ದುಃಖ ಕಡಿಮೆ ಆಗೋದು. ಸೊ ಇದನ್ನು ಕರೆಕ್ಷನ್ ಮಾಡಿಕೊಡಿ. ನೆಕ್ಸ್ಟು ಎದೆಯುಡುವುದು ಅಂದರೆ ಬಹಳ ದುಃಖವಾಗುವುದು ಅಂತ ಅರ್ಥ. 2 ನಾಲಿಗೆ ಅಂದರೆ ಸಮಯಕ್ಕೆ ತಕ್ಕಂತೆ ಮಾತು ಬದಲಿಸುವಂತಹ ಒಂದು ಸ್ವಭಾವವನ್ನು 2 ನಾಲಿಗೆಯವರು ಅಂತ ಹೇಳ್ತೀವಿ. ಈತಂದು 2 ನಾಲಿಗೆ ಅಂತ ಅಂದರೆ ಈಗ ಆ ವ್ಯಕ್ತಿ ಸಮಯಕ್ಕೆ ತಕ್ಕಂತೆ ಮಾತು ಬದಲಾಯಿಸುವಂತಹ ಸ್ವಭಾವವನ್ನು ಹೊಂದಿರ್ತಾನೆ. ಎಳ್ಳು ನೀರು ಬಿಡುವುದು ಅಂದರೆ ತ್ಯಜಿಸುವುದು ಅಂತ ಅರ್ಥ. ಒಮ್ಮನಸ್ಸು ಅಂದರೆ ಒಂದೇ ಅಭಿಪ್ರಾಯ. ಕಂಕಣ ಬದ್ಧನಾಗು ಅಂದರೆ ಸಂಕಲ್ಪ ಮಾಡು. ಕಂಠ ಶೋಷಣೆ ಅಂದರೆ ವ್ಯರ್ಥವಾದಂತಹ ಮಾತು. ಕಂಬಿ ಕೀಡು ಅಂದರೆ ಓಡಿ ಹೋಗು. ಕಟ್ಟು ಬೀಳು ಅಂದರೆ ಒಳಗಾಗು. ಕಣ್ಣಾಡಿಸು ಅಂದರೆ ಮೇಲಿನ ನೋಟಕ್ಕೆ ಪರೀಕ್ಷಿಸು. ಕಣ್ಣಿಗೆ ಕಟ್ಟು ಅಂದರೆ ಸ್ಪಷ್ಟವಾಗಿ ನೆನಪಿರು. ಕಣ್ಣಿಗೆ ಬೀಡು ಅಂದರೆ ಕಾಣಿಸಿಕೊಳ್ಳುವುದು. ಕಣ್ಣಿಗೆ ಹಬ್ಬ ಅಂದರೆ ಸುಂದರವಾದಂತಹ ದೃಶ್ಯ. ಕಣ್ಣು ಬಿಡು ಅಂದರೆ ದಯೆ ತೋರು. ಕಣ್ಣು ತೆರೆಸು ಅಂದರೆ ಜ್ಞಾನೋದಯ ಉಂಟು ಮಾಡು. ಕಣ್ಣು ಮುಚ್ಚು ಅಂತ ಅಂದರೆ ಮರಣ ಹೊಂದು. ಕಣ್ಣೋಡಿಸು ಅಂದರೆ ಮೇಲ್ನೋಟಕ್ಕೆ ಪರೀಕ್ಷಿಸು ಅಂತ ಅರ್ಥ. ಓಕೆ, ಕಣ್ಣಾಡಿಸು ಕಣ್ಣೋಡಿಸು 2 ಅರ್ಥ ಒಂದೇ ಇದೆ.
ಮೇಲ್ನೋಟಕ್ಕೆ ಪರೀಕ್ಷಿಸು. ಕನಸು ನನಸಾಗುವುದು ಅಂದರೆ ನಮ್ಮ ಆಸೆ ನೆರವೇರೋದನ್ನು ಕನಸು ನನಸಾಗಿದೆ ಅಂತ ಹೇಳ್ತೀವಿ. ಕಪಾಲ ಮೋಕ್ಷ ಮಾಡು ಅಂದರೆ ಕೆನ್ನೆಗೆ ಹೊಡೆಯೋದನ್ನು ಕಪಾಲ ಮೋಕ್ಷ ಮಾಡು ಅಂತ ಅರ್ಥ. ಕಬ್ಬಿಣದ ಕಡಲೆ ಅಂದರೆ ಕಠಿಣ ವಿಷಯ. ಕರೆ ಜೋಡಿಸು ಅಂದರೆ ಕೈ ಮುಗಿ. ಕರ ಜೋಡಿಸಿ, ಓಕೆ, ಕರ ಜೋಡಿಸು, ಕೈ ಮುಗಿ. ಅನಂತರ ಕರಳು ಹಿಂಡು ಅಂದರೆ ಸಂಕಟವಾಗುವುದು. ಕರಳು ಕಿತ್ತು ಬರುವುದು ಅಂದರೆ ಬಹಳ ದುಃಖವಾಗುವುದನ್ನು ಕರಳು ಕಿತ್ತು ಬಂದಂತೆ ಆಗ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಲ್ಲು ಮನಸ್ಸು ಅಂದರೆ ಕಠೋರವಾದಂತಹ ಮನಸ್ಸು. ಕಾಲಿಗೆ ಬುದ್ಧಿ ಹೇಳು ಅಂದರೆ ಪಲಾಯನ ಮಾಡು. ಕಾಲೂರು ಅಂದರೆ ಭದ್ರವಾಗಿ ನೆಲೆ ನಿಲ್ಲುವುದನ್ನು ನಾವು ಕಾಲೂರುವುದು ಅಂತ ಹೇಳ್ತೀವಿ. ಕಾಲು ಕೀಡು ಅಂದರೆ ಹೊರಡುವುದು. ಕಾಲು ಕೆರೆ ಅಂದರೆ ಜಗಳಕ್ಕೆ ಮುಂದಾಗುವುದು. ಕಾಲು ಕೆರ್ಕೊಂಡು ಜಗಳ ಮಾಡ್ತಿದ್ಯಾ ಅಂದರೆ, ಕಾಲು ಕೆರ್ಕೊಂಡು ಬರ್ತಿದ್ಯಾ ಅಂದರೆ ಜಗಳ ಮಾಡೋದಕ್ಕೆ ಬರ್ತಿದ್ಯಾ ಅಂತ. ಕಾಲು ಚಾಚಿ ಕುಳಿತುಕೊಳ್ಳು ಅಂತ ಅಂದರೆ ದುಡಿಯದೆ ಆರಾಮವಾಗಿರೋದನ್ನು ಕಾಲು ಚಾಚಿಕೊಂಡು ಕುಳಿತುಕೊಳ್ಳೋದು ಅಂತ ಹೇಳ್ತೀವಿ. ಕಿಡಿಕಾರು ಅಂದರೆ ಸಿಟ್ಟಿಗೇಳು. ಕಿವಿ ಕಚ್ಚು ಅಂದರೆ ಚಾಡಿ ಹೇಳು. ಕಿವಿಗೊಡು ಅಂದರೆ ಗಮನವಿಟ್ಟು ಕೇಳು. ಕಿವಿಯ ಮೇಲೆ ಹಾಕಿಕೊಳ್ಳು ಅಂತ ಅಂದರೆ ಮನಸ್ಸಿಟ್ಟು ಕೇಳು. ಕಿವಿ ನೆಟ್ಟಗಾಗು ಅಂದರೆ ಗಮನ ಸೆಳೆ. ಕಿವಿ ಹಿಂಡು ಅಂದರೆ ಬುದ್ಧಿ ಹೇಳು. ಕಿವಿ ದೂರ ಅಂದರೆ ಸರಿಯಾಗಿ ಕೇಳದಿರುವುದು. ಕುಂಟು ನೆಪ ಅಂದರೆ ಸಕಾರಣವಲ್ಲದ್ದು. ಕುಗ್ಗಿ ಹೋಗುವುದು ಅಂದರೆ ಕೃಶವಾಗು ಅಥವಾ ದುಃಖಿತವಾಗು ಅಂತ ಅರ್ಥ. ಕುತ್ತಿಗೆಗೆ ಕಟ್ಟು ಅಂದರೆ ಬಲವಂತವಾಗಿ ಹೊಣೆ ವಹಿಸೋದನ್ನು ನಾವು ಕುತ್ತಿಗೆಗೆ ಕಟ್ಟೋದು ಅಂತ ಹೇಳ್ತೀವಿ. ಕುತ್ತಿಗೆ ಕೊಯ್ಯುವುದು ಅಂದರೆ ಮೋಸ ಮಾಡುವುದು. ಕುತ್ತಿಗೆಯ ಮೇಲೆ ಕುಳಿತುಕೊಳ್ಳು ಅಂದರೆ ಬಲವಂತ ಮಾಡೋದು. ಓಕೆ, ಸೊ ನೆಕ್ಸ್ಟು ಕೂದಲು ಕೊಂಕದಿರು ಅಂದರೆ ಏನೂ ತೊಂದರೆ ಆಗದಿರೋದನ್ನು ಕೂದಲು ಕೊಂಕದಿರು ಅಂತ ಅರ್ಥ. ಕೂದಲು ನೆಟ್ಟಗೆ ನಿಲ್ಲು ಅಂದರೆ ರೋಮಾಂಚನವಾಗುವುದು. ಕೈ ಕಟ್ಟು ಅಂದರೆ ತಡೆ ಅಥವಾ ಹಿಂದೆ ನಿಲ್ಲು ಅಂತ ಅರ್ಥ. ಕೈ ಕಟ್ಟಿ ಕುಳಿತುಕೊಳ್ಳು ಅಂದರೆ ನಿಸ್ಸಹಾಯಕನಾಗು ಅಂತ ಅರ್ಥ. 74ನೇದು ಕೈ ಹಿಸುಕಿಕೊಳ್ಳು ಅಂದರೆ ಪೇಚಾಡೋದು. ಏನೂ ಮಾಡೋಕ್ಕಾಗದೇ ಇದ್ದಾಗ ನಾವು ಕೈ ಹಿಸುಕೊಳ್ತೀವಿ ಅಂತ ಹೇಳ್ತೀವಲ್ಲ, ಪೇಚಾಡೋದು. ಓಕೆ, ಕೈ ಕೊಡು ಅಂದರೆ ಮೋಸ ಮಾಡು. ಕೈಗೆ ಕೈ ಹತ್ತು ಅಂದರೆ ಜಗಳವಾಗು. ಕೈ ಚಾಚು ಅಂದರೆ ನೆರವನ್ನು ಕೇಳೋದನ್ನು ಕೈ ಚಾಚೋದು ಅಂತ ಹೇಳ್ತೀವಿ. ಕೈ ಚೆಲ್ಲು ಅಂದರೆ ನಿರಾಶನಾಗು. ಕೈ ಜಾರು ಅಂದರೆ ಅಧೀನದಿಂದ ಬಿಟ್ಟು ಹೋಗು. ಕೈ ಬರಿದಾಗು ಅಂದರೆ ಏನೂ ಇಲ್ಲದಿರು. ಕೈ ಬಿಡು ಅಂದರೆ ಸಹಾಯ ಮಾಡದಿರು. ಕೈ ಬಿಸಿ ಮಾಡುವುದು ಅಂದರೆ ಲಂಚ ಕೊಡೋದು. ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಬೇಕು ಅಂತ ಹೇಳ್ತೀವಲ್ಲ, ಅಂದರೆ ಲಂಚ ಕೊಡಬೇಕು ಅಂತ ಅರ್ಥ. ಕೈ ಮಾಡು ಅಂದರೆ ಹೊಡೆ. ಕೈ ಮೇಲಾಗು ಅಂದರೆ ಗೆಲ್ಲುವುದು. ಕೈ ಸುಟ್ಟುಕೊಳ್ಳುವುದು ಅಂದರೆ ವ್ಯವಹಾರದಲ್ಲಿ ನಷ್ಟವಾಗುವುದನ್ನು ಕೈ ಸುಟ್ಟುಕೊಳ್ಳೋದು ಅಂತ ಹೇಳ್ತೀವಿ. ಕೈ ಹಿಡಿ ಅಂದರೆ ಮದುವೆಯಾಗು. ಕೊರಳಿಗೆ ಕಟ್ಟು ಅಂತ ಅಂದರೆ ಒತ್ತಾಯದಿಂದ ವಹಿಸು. ಕೊಡಲಿ ಪೆಟ್ಟು ಅಂದರೆ ಮೂಲಕ್ಕೆ ಆಘಾತವಾಗುವುದನ್ನು ಕೊಡಲಿ ಪೆಟ್ಟು ಅಂತ ಹೇಳ್ತೀವಿ. ಅನಂತರ ಕೋಡು ಮೂಡು ಅಂದರೆ ಗರ್ವಿಸು. ಹೌದು, ನಮಗೆ ಕೋಡ್ ಬಂದಿದೆ ಅಂತ ಹೇಳ್ತೀವಲ್ಲ, ಅಂದರೆ ಗರ್ವ ಬಂದಿದೆ ಅಂತ ಅರ್ಥ. ಕ್ಷೌರವಾಗು ಅಂದರೆ ಹಣ ನಷ್ಟವಾಗು. ಗಂಟಲು ಬಿಗಿ ಅಂದರೆ ದುಃಖದಿಂದ ಮಾತನಾಡದಂತಾಗುವುದನ್ನು ಗಂಟಲು ಬಿಗಿ ಅಂತ ಹೇಳ್ತೀವಿ. ಗಂಟಲು ಹರಿದುಕೋ ಅಂದರೆ ಗಟ್ಟಿಯಾಗಿ ಮಾತನಾಡುವುದು. ಗಂಟು ಬಿಡುವುದು ಅಂದರೆ ಸಂಬಂಧವಾಗು. ಓಕೆ, ಗಂಟು ಬಿಡುವುದು ಅಂದರೆ ಒಂದು ರೀತಿ ಹಠ ಮಾಡೋದು ಅಂತಲೂ ಬರುತ್ತೆ ಅರ್ಥ. ಓಕೆ, ಸೊ ಆಪ್ಷನ್ ನೋಡಿಕೊಂಡು ಆನ್ಸರ್ ಮಾಡಿ. ಗಂಟು ಕರಗು ಅಂದರೆ ಹಣವೆಲ್ಲ ಖರ್ಚಾಗು. ಗಂಟು ಮೂಟೆ ಕಟ್ಟು ಅಂದರೆ ಊರು ಬಿಟ್ಟು ಹೊರಡೋದು ಅಂತ ಅರ್ಥ. ಗಜಗಮನ ಅಂದರೆ ನಿಧಾನದ ನಡೆ. ಗಾಡಿ ಬಿಡು ಅಂದರೆ ಹೊರಡು. ಗಾಯದ ಮೇಲೆ ಬರೆ ಎಳೆ ಅಂದರೆ ಕಷ್ಟದ ಮೇಲೆ ಕಷ್ಟ ಬರುವುದನ್ನು ನಾವು ಗಾಯದ ಮೇಲೆ ಬರೆ ಎಳ್ದಂಗೆ ಅಂತ ಹೇಳ್ತೀವಿ. ಗಾಳ ಹಾಕು ಅಂದರೆ ಆಕರ್ಷಣೆಯೊಡ್ಡು. ಗಾಳಿ ಮಾತು ಅಂದರೆ ನಿರಾಧಾರವಾದ ವಾರ್ತೆ. ಓಕೆ, ಸುಳ್ಳು ಸುದ್ದಿ ಅಥವಾ ನಿರಾಧಾರವಾದಂತಹ ವಾರ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ಭಾಗ 1ರಲ್ಲಿರುವಂತಹ 100 ಪದಗಳು ಮುಗಿದಿದೆ. ಈಗ ನೆಕ್ಸ್ಟ್ ಭಾಗ 2ರಲ್ಲೂ ಕೂಡ ನಾನು 100 ಪದಗಳ ಸಂಗ್ರಹವನ್ನು ಮಾಡಿದ್ದೆ. ಈಗ ಅದರ ಮುಂದುವರೆದ ಭಾಗ ಇದು. ಗಾಳಿಯಲ್ಲಿ ಗೋಪುರ ಕಟ್ಟುವುದು ಅಂದರೆ ಕಲ್ಪನೆ ಮಾಡು ಅಂತ ಅರ್ಥ. ಅನಂತರ ಗಾಳಿ ಹಾಕು ಅಂದರೆ ಪ್ರಚೋದಿಸು. ಗಾಳಿಗೆ ತೂರು ಅಂದರೆ ಅಲಕ್ಷಿಸು. ಗೆದ್ದಲು ಹತ್ತುವುದು ಅಂದರೆ ನಷ್ಟವಾಗುವುದು. ಓಕೆ, ಗೆದ್ದಲು ಹತ್ತಿದೆ ಅಂತ ಹೇಳ್ತೀವಲ್ಲ, ನಷ್ಟವಾಗಿದೆ ಅಂತ. ನೆಕ್ಸ್ಟ್ ಚಳ್ಳೆ ಹಣ್ಣು ತಿನ್ನಿಸು. ಮೋಸ ಮಾಡು ಅಥವಾ ದಿಕ್ಕು ತಪ್ಪಿಸು. ಚುಚ್ಚಿ ಕೊಡು ಅಂದರೆ ಚಾಡಿ ಹೇಳುವುದು. ಜಂಬದ ಕೋಳಿ ಅಂದರೆ ಅಹಂಕಾರಿ. ಜನ್ಮ ಜಾಲಾಡು ಅಂದರೆ ಚೆನ್ನಾಗಿ ಬೈಯುವುದು. ಜಾಣ ಕಿವುಡ ಅಂದರೆ ಕಿವಿ ಕೇಳದಂತೆ ನಟಿಸುವುದು. ಏನೂ ನಮಗೆ ಕೇಳಿಸೇ ಇಲ್ಲ ಅನ್ನೋ ರೀತಿ ನಟನೆ ಮಾಡೋದು. ನೆಕ್ಸ್ಟು ಜುಟ್ಟು ಕೈಗೆ ಕೊಡು ಅಂದರೆ ವಶನಾಗು. ಜೇಬು ತೂತಾಗು ಅಂದರೆ ಹಣವಿಲ್ಲದಿರು. ಜಂಡ ಊರು ಅಂದರೆ ಠಿಕಾಣಿ ಹೂಡುವುದು. ಟೊಂಕ ಕಟ್ಟಿ ನಿಲ್ಲು ಅಂದರೆ ಸಿದ್ಧನಾಗಿರು. ಟೊಂಕ ಕಟ್ಟಿ ನಿಲ್ಲೋದು ಅಂದರೆ ನಾವು ಎಲ್ಲದಕ್ಕೂ ಕೂಡ ಸಿದ್ಧ ಅಂತ ಹೇಳೋದು. ನೆಕ್ಸ್ಟು ಟೋಪಿ ಹಾಕು ಅಂದರೆ ಮೋಸ ಮಾಡು. ಡಂಗೂರ ಹೊಡೆ ಅಂದರೆ ಪ್ರಚಾರ ಮಾಡು. ಡುಮ್ಕಿ ಹೊಡೆ ಅಂದರೆ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗುವುದು. ಪರೀಕ್ಷೆಯಲ್ಲಿ ಫೇಲ್ ಆಗೋದನ್ನು ಡುಮ್ಕಿ ಹೊಡೆಯುವುದು ಅಂತ ಹೇಳ್ತೀವಿ.
ನೆಕ್ಸ್ಟ್ ತಂಪು ಹೊತ್ತಿನಲ್ಲಿ ನೆನೆ, ಕೃತಜ್ಞತೆಯಿಂದ ಸ್ಮರಿಸು. ತಕ್ಕಡಿ ತೂಗು ಅಂದರೆ ಸಮವಾಗಿರು. ತಲೆ ಎತ್ತಿ ತಿರುಗು ಅಂದರೆ ಮರ್ಯಾದೆಯಿಂದ ಬದುಕುವುದು. ತಲೆ ಓಡದಿರು ಅಂದರೆ ವಿಚಾರ ಹೊಳೆಯದಿರು. ಅನಂತರ ತಲೆ ಕಾಯು ಅಂದರೆ ರಕ್ಷಿಸು. ತಲೆಗೆ ತಾಗು ಅಂದರೆ ಕಷ್ಟದ ಅರಿವಾಗುವುದು. ತಲೆಗೇರು ಅಂದರೆ ಮದಿಸು, ಅಂದರೆ ಒಂದು ರೀತಿ ಮದ ಬಂದಿದೆ ಅಂತ. ತಲೆಗೆ ಹಚ್ಚಿಕೊಳ್ಳು ಅಂದರೆ ಬಹುವಾಗಿ ಯೋಚಿಸು. ತಲೆಗೆ ಹತ್ತು ಅಂದರೆ ಅರ್ಥವಾಗು. ತಲೆ ತಗ್ಗಿಸು ಅಂದರೆ ಅಪಮಾನವಾಗು. ತಲೆ ತಿನ್ನುವುದು ಅಂದರೆ ಸಮಸ್ಯೆಯಾಗುವುದು. ತಲೆ ತಿರುಗು ಅಂದರೆ ಅಹಂಕಾರ ಉಂಟಾಗು. ಓಕೆ. ತಲೆ ದೂಗು ಅಂದರೆ ಒಪ್ಪು. ತಲೆ ಬಾಗು ಅಂದರೆ ಗೌರವಿಸು. ತಲೆ ಮೇಲೆ ಕೈ ಹೊರು ಅಂದರೆ ಕಂಗಾಲಾಗುವುದು. ತಲೆಯ ಮೇಲೆ ಕೈ ಹಾಕು ಅಂದರೆ ಹೊಣೆ ಹೊರಿಸು. ತಳ ಊರು ಅಂದರೆ ನೆಲೆಸು. ತಾಳಮೇಳ ಅಂತ ಅಂದರೆ ಹೊಂದಾಣಿಕೆ. ತಾಳಕ್ಕೆ ಹೆಜ್ಜೆ ಹಾಕು ಅಂದರೆ ಹೇಳಿದಂತೆ ಕೇಳುವುದು. ತಿಪ್ಪೆ ಸಾರಿಸು ಅಂದರೆ ತಪ್ಪನ್ನು ಮುಚ್ಚುವುದು. ತಿರುಗಿ ಬಿಡು ಅಂದರೆ ವಿರೋಧಿಸು. ತಿಲಾಂಜಲಿ ಕೊಡು ಅಂತ ಅಂದರೆ ಆಸೆ ಬಿಡು. ತುಂಬಿದ ಕೊಡ ಅಂತ ಅಂದರೆ ನಿಜವಾದ ಯೋಗ್ಯತೆಯುಳ್ಳ ಮತ್ತು ಗರ್ವವಿಲ್ಲದ. ತುತ್ತೂರಿಯುವುದು ಅಂದರೆ ತನ್ನನ್ನೇ ಹೊಗಳಿಕೊಳ್ಳುವುದು. ತೂಕದ ಮನುಷ್ಯ ಅಂದರೆ ಗೌರವಾನ್ವಿತ ವ್ಯಕ್ತಿ. ತೃಣಕ್ಕೆ ಸಮಾನ ಅಂದರೆ ಅಲ್ಪವಸ್ತು. ತೆರೆ ಬಿಡು ಅಂದರೆ ಮುಗಿ. ತೊಡೆ ತಟ್ಟಿ ನಿಲ್ಲು ಅಂದರೆ ಪ್ರತಿಭಟಿಸು ಅಥವಾ ಯುದ್ಧಕ್ಕೆ ಸಿದ್ಧನಾಗು. ತೌಡು ಕಟ್ಟು ಅಂದರೆ ಉಪಯೋಗವಿಲ್ಲದ ಕೆಲಸ. ಇದು ಕೂಡ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ತೌಡು ಕುಟ್ಟುವುದು ಅಂತ ಮೋಸ್ಟ್ಲಿ GPS ಕೇಳಿರಬೇಕು ಅಂದ್ಕೊಳ್ತೀನಿ. ತೌಡು ಕಟ್ಟು ಅಂದರೆ ಉಪಯೋಗವಿಲ್ಲದ ಕೆಲಸವನ್ನು ಮಾಡೋದು. ದಡ ಕಾಣಿಸು ಅಂದರೆ ಪಾರು ಮಾಡಿಸು ಅಂತ ಅರ್ಥ. ದಪ್ಪ ಚರ್ಮ ಅಂದರೆ ಹೇಳಿದ್ದನ್ನು ಗ್ರಹಿಸದಿರುವುದು. ಓಕೆ. ದಂಡಯಾತ್ರೆ ಮಾಡು ಅಂದರೆ ಮತ್ತೆ ಮತ್ತೆ ಫೇಲ್ ಆಗುವುದು. ದಮ್ಮು ಕಟ್ಟು ಅಂದರೆ ಉಸಿರು ಬಿಗಿ ಹಿಡಿ. ದಾರಿ ಕಾಣು ಅಂತ ಅಂದರೆ ಉಪಾಯ ಕಂಡುಕೊಳ್ಳು. ದಾರಿ ತೋರಿಸುವುದು ಅಂದರೆ ಮಾರ್ಗದರ್ಶನ ಮಾಡುವುದು. ದಾರಿ ಇಲ್ಲದಿರು ಅಂದರೆ ನಿರುಪಾಯವಾಗಿ ಅಂದರೆ ಏನೂ ಉಪಾಯ ಇಲ್ಲದಿರೋದು. ಓಕೆ. ನಂತರ ದಾರಿ ಹಿಡಿ ಅಂದರೆ ಹೊರಡು. ದಾರಿಗೆ ತರುವುದು ಅಂದರೆ ಸರಿಯಾದ ರೀತಿ ಕಲಿಸು. ದಾರಿ ದೀಪವಾಗುವುದು ಅಂದರೆ ಮಾರ್ಗದರ್ಶಕನಾಗುವುದು ಅಂತ ಅರ್ಥ. ದಿಕ್ಕಿಲ್ಲದಿರು ಅಂದರೆ ನಿರ್ಗತಿಕನಾಗಿರುವಂಥ ಅರ್ಥ. ದಿಕ್ಕಾಪಾಲಾಗು ಅಂದರೆ ಚೆದುರಿ ಹೋಗು. ದಿನ ಎಣಿಸು ಅಂದರೆ ಸಾವನ್ನ ಎದುರು ನೋಡು. ದಿನ ದೂಡು ಅಂದರೆ ಕಾಲ ಕಳೆ. ದೂರದೃಷ್ಟಿ ಅಂದರೆ ಮುಂದಾಲೋಚನೆ. ದೇಶಾಂತರ ಹೋಗು ಅಂದರೆ ಗತಿಯಿಲ್ಲದೆ ಅಲೆದಾಡು. ದೈವಾಧೀನವಾಗು ಅಂದರೆ ಸಾಯುವುದು. ಧಾರೆ ಎರೆ ಅಂದರೆ ಮದುವೆ ಮಾಡು. ಧೂಳಿಪಟವಾಗು ಅಂದರೆ ನಾಶವಾಗು. ನಡು ನೀರಿನಲ್ಲಿ ಕೈ ಬಿಡು ಅಂದರೆ ಅರ್ಧದಲ್ಲಿ ತ್ಯಜಿಸು. ನಾಂದಿ ಹಾಡು ಅಂದರೆ ಪ್ರಾರಂಭಿಸು. ನಾಚಿ ನೀರಾಗು ಅಂದರೆ ಅತಿಯಾಗಿ ನಾಚಿಕೊಳ್ಳುವುದು. ನಾಮ ಹಾಕು ಅಂದರೆ ಮೋಸ ಮಾಡು. ನಾಯಿಪಾಡು ಅಂದರೆ ಕಷ್ಟದ ಬದುಕು. ನಾಲಿಗೆ ಉದ್ದವಾಗು ಅಂದರೆ ಹದ್ದು ಮೀರಿ ಮಾತನಾಡುವುದು. ನಿರಂಕುಶ ಅಂದರೆ ಹತೋಟಿ ಇಲ್ಲದ. ನಿರಕ್ಷರ ಕುಕ್ಷಿ ಅಂದರೆ ಅನಕ್ಷರಸ್ಥ. ನಿರ್ನಾಮವಾಗು ಅಂದರೆ ನಾಶ ಹೊಂದುವುದು. ನೀರಿಗೆ ಹಾಕು ಅಂದರೆ ವ್ಯರ್ಥ ಮಾಡು. ನೀರಿನಲ್ಲಿ ಹೋಮ ಮಾಡುವುದು ಅಂದರೆ ವ್ಯರ್ಥ ಪ್ರಯತ್ನವನ್ನು ಮಾಡುವುದು. ನೀರಿನ ಮೇಲಣ ಗುಳ್ಳೆ ಅಂತ ಅಂದರೆ ಕ್ಷಣಿಕ. ನೀರು ಕುಡಿದ ಹಾಗೆ ಅಂದರೆ ಬಹಳ ಸುಲಭವಾಗಿ ಅಂತ ಅರ್ಥ. ನೀರು ಕುಡಿಸು ಅಂದರೆ ಸೋಲಿಸು ಅನ್ನುವಂಥ ಅರ್ಥ ಇದೆ. ನೆಕ್ಸ್ಟು ನೀರೆರೆ ಅಂದರೆ ಪ್ರೋತ್ಸಾಹಿಸು. ನುಂಗಿ ನೀರು ಕುಡಿ ಅಂತ ಅಂದರೆ ನಾಶ ಮಾಡುವುದು. ನುಣ್ಣಗೆ ಮಾಡು ಅಂದರೆ ಎಲ್ಲವನ್ನೂ ಹಾಳು ಮಾಡುವುದು. ನುಡಿತಕ್ಕೆ ಅಂದರೆ ಅನುಭವಶಾಲಿ. ಓಕೆ. ನುಡಿತಕ್ಕೆ ಅಂದರೆ ಅನುಭವಶಾಲಿ ಅಂತ. ಓಕೆ, ನೋಡ್ಕೊಳ್ಳಿ ಇದನ್ನು. ನೆಕ್ಸ್ಟ್ ನೆಗೆದು ಬಿಡು ಅಂದರೆ ಸಾಯು. ನೆತ್ತರು ಬಸಿ ಅಂದರೆ ಶ್ರಮಪಟ್ಟು ದುಡಿ. ನೆತ್ತಿಗೇರು ಅಂದರೆ ಸಿಟ್ಟು ಹೆಚ್ಚಾಗು. ನೆಟ್ಟಗೆ ಅಂದರೆ ಬೇರೆ ಕಡೆ ಗಮನ ಹರಿಸದೆ. ನೆಲ ನೋಡು ಅಂದರೆ ನಾಚಿಕೊಳ್ಳು. ನೆಲದ ಮೇಲೆ ನಿಲ್ಲದಿರು ಅಂದರೆ ಜಂಬ ತೋರು. ನೆಲ ಸಮ ಮಾಡು ನಾಶಗೊಳಿಸು. ನೇಗಿಲು ಹಿಡಿ ಬೇಸಾಯ ಮಾಡು. ನೊಗ ಇಳಿಸು ಅಂದರೆ ಹೊಣೆಗಾರಿಕೆಯಿಂದ ಬಿಡುಗಡೆ ಹೊಂದು. ನೊಗ ಹೊರು ಅಂದರೆ ಜವಾಬ್ದಾರಿ ವಹಿಸು. ನೊಣ ಹೊಡೆಯುವುದು ಅಂದರೆ ಏನೂ ಕೆಲಸ ಮಾಡದೇ ಇರೋದು, ಮಾಡಲು ಕೆಲಸವಿಲ್ಲದಿರುವುದು. ಪಂಚಪ್ರಾಣ ಅಂದರೆ ಅತಿಯಾದ ಪ್ರೀತಿ. ಪಂಚಾಂಗ ಬಿಚ್ಚು ಅಂದರೆ ಹರಟೆ ಹೊಡೆ. ಪಟ್ಟು ಹಿಡಿ ಅಂದರೆ ಹಠ ಸಾಧಿಸು. ಪಡಿಯಚ್ಚು ಅಂದರೆ ಯಥಾರೂಪ. ಪಥ್ಯವಾಗು ಅಂದರೆ ಹಿತವಾಗು. ಪರಾಕು ಹೇಳು ಅಂದರೆ ಹೊಗಳು. ಸೊ ಇದನ್ನು ನೋಡ್ಕೊಳ್ಳಿ, ಕೇಳ್ಬೋದು. ಪರಾಕು ಹೇಳು ಅಂದರೆ ಹೊಗಳು. ಪಳಗಿದ ಕೈ ಅಂದರೆ ಅನುಭವಸ್ಥ. ಸೊ ಇದು ಭಾಗ 2ರಲ್ಲಿ ಇದ್ದಂತಹ 100 ಪ್ರಶ್ನೋತ್ತರಗಳು. ಒಟ್ಟು ನಿಮಗೆ ಭಾಗ 4 ಇವತ್ತು ಕಂಪ್ಲೀಟ್ ಆಗುತ್ತೆ. ಭಾಗ 3 ಮತ್ತು ಭಾಗ 4 ಇದೆ. ಸೊ ಅದನ್ನು ಕೂಡ ನೋಡ್ಕೊಂಬಿಡೋಣ. ಯಾಕಂದರೆ ಒಂದೇ ತರಗತಿಯಲ್ಲಿ ಒಟ್ಟು 400 ಶಬ್ದಗಳು ನಿಮಗೆ ಸಿಕ್ಕರೆ ಅಧ್ಯಯನ ಮಾಡೋದಕ್ಕೆ, ಪುನರಾವರ್ತನೆ ಮಾಡೋದಕ್ಕೆ ಸಹಾಯಕವಾಗುತ್ತೆ. ಇದು ಬರೀ ನಿಮಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ಸ್ಗೆ ಮಾತ್ರ ಅಂದ್ಕೊಬಿಡ್ಬೇಡಿ. ಯಾಕಂದರೆ
ಒಬ್ಬರು ಕಮೆಂಟ್ ಹಾಕಿದರು, ಮೇಡಮ್ ಇವಾಗ ನೀವು ಕ್ಲಾಸ್ ಮಾಡಿದರೆ ಯಾವಾಗ ಓದ್ಕೊಳ್ಳೋದು ಅಂತ. ನಾನು ನಿಮಗೆ ಸಾಮಾನ್ಯ ಕನ್ನಡ ಇದೆಯಲ್ಲ ಮೇನ್ಸ್ ಎಕ್ಸಾಮ್ಸಿಗೆ, ಅದಕ್ಕೂ ಕೂಡ ಹೆಲ್ಪ್ ಆಗಲಿ, ಜೊತೆಗೆ GPSTR, HSTR ಮತ್ತು PDO ಎಕ್ಸಾಮ್ಗೂ ಹೆಲ್ಪ್ ಆಗಲಿ. ಸೊ ಎಲ್ಲ ಎಕ್ಸಾಮ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ಬಿಡುವಾದಾಗ ತರಗತಿಯನ್ನು ಮಾಡಿ ಅಪ್ಲೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಬರೀ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗೆ ಅಂತ ಮಾತ್ರ ಇದನ್ನು ಅಂದ್ಕೊಳ್ಬೇಡಿ. ಓಕೆ, ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಈಗ ನೀವು ಬರೀ ಕನ್ನಡ ಓದೋದು ಇದಕ್ಕೆ ಮಾತ್ರ ಅಲ್ವಾ, ಕಡ್ಡಾಯ ಕನ್ನಡಕ್ಕಷ್ಟೇ ಅಲ್ಲ. ನೆಕ್ಸ್ಟು ಮೇನ್ಸ್ ಎಕ್ಸಾಮಲ್ಲೂ ಸೆಕೆಂಡ್ ಪೇಪರಲ್ಲಿ ಸಾಮಾನ್ಯ ಕನ್ನಡ ಇರುತ್ತೆ, ಅದಕ್ಕೂ ಕೂಡ ನಿಮಗೆ ಇದು ಹೆಲ್ಪ್ ಆಗೇ ಆಗುತ್ತೆ. ಭಾಗ 3ರಲ್ಲೂ ಕೂಡ 100 ಪದಗಳಿದೆ, ಅದನ್ನು ಒಂದೊಂದಾಗಿ ನೋಡೋಣ. 1ನೇ ಪದ ಏನಿದೆ ಭಾಗ 3ರಲ್ಲಿ ಅಂದರೆ ಪಾಡು ಅಂದರೆ ತೊಂದರೆ ಅನುಭವಿಸುವುದು. ಓಕೆ, ನೆಕ್ಸ್ಟ್ ಪಾತಾಳಕ್ಕಿಳಿದು ಹೋಗು ಅಂದರೆ ಕುಗ್ಗಿ ಹೋಗು. ಪಾತಾಳಕ್ಕೆ ಮೆಟ್ಟು ಅಂದರೆ ಅವನತಿಗೆ ತಳ್ಳು. ಪಾದರಸ ಅಂದರೆ ಚುರುಕು. ಪಾದ ಸೇವೆ ಮಾಡು ಅಂದರೆ ಭಕ್ತಿಪೂರ್ವಕ ಉಪಚಾರ ಮಾಡು. ಪಾರುಗಾಣಿಸು ಅಂದರೆ ಪರಿಹರಿಸು. ಪಾರುಪತ್ಯ ಮಾಡು ಅಂದರೆ ಅಧಿಕಾರ ಚಲಾಯಿಸುವುದು. ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಭಾವಿಸು. ಇದ್ದುದರಲ್ಲಿ ತೃಪ್ತಿ ಪಟ್ಟುಕೊಳ್ಳುವುದು. ಓಕೆ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳ್ತೀವಲ್ಲ, ಸೊ ಅದರ ಅರ್ಥ ಇದ್ದದ್ರಲ್ಲಿ ನಾವು ತೃಪ್ತಿಯನ್ನು ಪಟ್ಕೊಳ್ಳೋದು. ಪ್ರಾಣ ಕೊಡು ಅಂತ ಅಂದರೆ ಸೇವೆಗೆ ಸಿದ್ಧನಾಗಿರು. ಪ್ರಾಣ ಬಿಡು ಅಂದರೆ ಅತಿಯಾಗಿ ಇಷ್ಟಪಡುವುದು. ಪ್ರಾಣ ಬಿಡು ಅಂದರೆ ಪ್ರೀತಿಸು. ಪ್ರಾಣವನ್ನು ಪಣವಾಗಿಡು ಅಂದರೆ ಎಂತಹ ವಿಪತ್ತಿಗೂ ಸಿದ್ಧನಾಗಿರುವುದು. ಪಿತ್ತನೆತ್ತಿಗೇರು ಅಂತ ಅಂದರೆ ಸಿಟ್ಟಾಗುವುದು. ಪಿಷ್ಟಪೇಷಣ ಅಂದರೆ ಹೇಳಿದ್ದನ್ನೇ ಹೇಳೋದು. ಸೊ ಇದು ನೋಡ್ಕೊಳ್ಳಿ, ವಿಶೇಷವಾಗಿದೆ. ಇಂಥ ಪದಗಳನ್ನು KPSCಯಲ್ಲಿ ಕೇಳ್ತಾರೆ. KPSC ಎಕ್ಸಾಮ್ಸಲ್ಲಿ ನಮ್ಗೆ ಅರ್ಥನೇ ಗೊತ್ತಾಗಿರಬಾರ್ದು. ಈಗ ಯಾವುದೋ ಒಂದು ಎಕ್ಸಾಮಲ್ಲಿ ನನಗೆ ಅನುಭವ ಆಗಿದ್ದು, ಅರ್ಧಚಂದ್ರ ಪ್ರಯೋಗ ಅಂದರೆ ನನಗೆ ಅದರ ಅರ್ಥನೇ ಗೊತ್ತಿರಲಿಲ್ಲ. ಆಮೇಲೆ ಓದ್ಕೊಂಡು ತಿಳ್ಕೊಂಡಿರೋದು. ಅರ್ಧಚಂದ್ರ ಪ್ರಯೋಗ ಮಾಡು ಅಂದರೆ ಒಬ್ಬರನ್ನ ಕತ್ತಿಡಿದು ಹೊರಗೆ ನೂಕೋದನ್ನು ಅರ್ಧಚಂದ್ರ ಪ್ರಯೋಗ ಮಾಡೋದು ಅಂತ ಹೇಳ್ತಾರೆ. ಸೊ ಇಂಥದ್ದು ನಮಗೆ ಲಿಂಕೇ ಸಿಗಬಾರ್ದು ಅನ್ನುವಂಥ ಶಬ್ದಗಳನ್ನು KPSC ಎಕ್ಸಾಮ್ಸಲ್ಲಿ ಕೇಳಿರ್ತಾರೆ. ಇತ್ತೀಚೆಗೆ GPSTR ಎಕ್ಸಾಮಲ್ಲೂ ಅದೇ ರೀತಿ ಕೇಳ್ತಿದ್ದಾರೆ. ಅನಂತರ ಎಲ್ಲ ಎಕ್ಸಾಮ್ಸಲ್ಲೂ ನಮಗೆ ಅದು ಅರ್ಥ ಗೊತ್ತಿರಬಾರ್ದು ಅಂಥ ಕ್ಲಿಷ್ಟ ಪದಗಳನ್ನು ಕೇಳ್ತಿದ್ದಾರೆ. ಹಾಗಾಗಿ ಇವತ್ತು ಒಟ್ಟು 400 ಪದಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ. ತರಗತಿಯನ್ನು ಸ್ಕಿಪ್ ಮಾಡಿದರೆ ನಿಮಗೆ ಅದು ಲಾಸ್ ಆಗೋದು. ಸೊ ಹಾಗಾಗಿ ಕಂಪ್ಲೀಟಾಗಿ 400 ಶಬ್ದಗಳನ್ನು ನೋಡ್ಕೊಳ್ಳಿ. ಇದು ನಿಮಗೆ 5ರಿಂದ 6 ಅಂಕಗಳಿಗೆ GPSTR ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಈಗ ಬರ್ತಾ ಇರುವಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮಲ್ಲಿ ಒಟ್ಟು 3ರಿಂದ 4 ಅಂಕಗಳಿಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಪಿಷ್ಟಪೇಷಣ ಅಂದರೆ ಹೇಳಿದ್ದನ್ನೇ ಹೇಳುವುದು. ಪೀಠಿಕೆ ಹಾಕು ಅಂದರೆ ಪ್ರಾರಂಭಿಸು. ಪುಂಕಾನುಪುಂಕ ಅಂದರೆ ಒಂದರ ಹಿಂದೊಂದು. ಪುಂಗಿಯುವುದು ಅಂದರೆ ಬಣ್ಣನೆಯ ಮಾತನಾಡೋದು. ಪುಟಕ್ಕಿಟ್ಟ ಚಿನ್ನ ಅಂದರೆ ಉತ್ತಮ ನಡತೆಯುಳ್ಳವ. ಪುಸ್ತಕದ ಬದನೆಕಾಯಿ ಅಂದರೆ ವ್ಯವಹಾರಕ್ಕೆ ಬಾರದ ಸಿದ್ಧಾಂತ. ಬಗಲಿಗೆ ಹಾಕಿಕೊಳ್ಳುವುದು ಅಂದರೆ ವಶ ಮಾಡಿಕೊಳ್ಳುವುದು. ಬಗ್ಗು ಬಡಿ ಅಂದರೆ ಹೀನಾಯವಾಗಿ ಸೋಲಿಸು. ಬಡಾಯಿ ಕೊಚ್ಚು ಅಂತ ಅಂದರೆ ಜಂಬ ಹೇಳಿಕೊಳ್ಳು. ಬಣ್ಣ ಕಟ್ಟು ಅಂದರೆ ವರ್ಣಿಸಿ ಹೇಳುವುದು. ಬಣ್ಣಗುಂದು ಅಂದರೆ ಕಳಾಹೀನವಾಗು. ಬಣ್ಣ ಬಯಲಿಗೆ ಬರು ಅಂದರೆ ಸತ್ಯ ಸಂಗತಿ ಗೊತ್ತಾಗು. ಬಣ್ಣದ ಚಿಟ್ಟೆ ಅಂತ ಅಂದರೆ ಸೊಗಸುಗಾತಿ ಹೆಣ್ಣು. ಬಣ್ಣದ ಬದುಕು ಅಂದರೆ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣುವ ಜೀವನ. ಬತ್ತಿ ಇಡು ಅಂದರೆ ಕುತಂತ್ರದಿಂದ ಹಾಳು ಮಾಡು. ಬದಿಗೊತ್ತು ಅಂದರೆ ಅಲಕ್ಷ್ಯ ಮಾಡು. ಬದ್ಧ ಕಂಕಣ ಅಂದರೆ ಸಂಕಲ್ಪ ಮಾಡು. ಬರಿಗೈಯಿಂದ ಬರುವುದು ಅಂದರೆ ಕೆಲಸವಾಗದೆ ಹಿಂದಿರುಗು. ಬಲಗೈ ಬಂಟ ಅಂದರೆ ನಂಬುಗೆಯ ಸೇವಕ. ಬಲಭುಜ ಅಂತ ಅಂದರೆ ಆಪ್ತ ಸಹಾಯಕ. ಬಲವಂತದ ಮಾಘಸ್ನಾನ ಅಂದರೆ ಒತ್ತಾಯದಿಂದ ಮಾಡಬೇಕಾದ ಕೆಲಸ. ಸೊ ಇದು ಕೂಡ ನೋಡ್ಕೊಳ್ಳಿ. ಬಲವಂತದ ಮಾಘಸ್ನಾನ ಅಂದರೆ ಒತ್ತಾಯದಿಂದ ಮಾಡಬೇಕಾದಂತಹ ಕೆಲಸ. ಬಲೆಗೆ ಹಾಕಿಕೊಳ್ಳು, ಆಕರ್ಷಿಸಿ ವಶಪಡಿಸಿಕೊಳ್ಳುವುದು. ಬಲೆಗೆ ಬೀಳುವುದು ಅಂದರೆ ವಶಕ್ಕೆ ತಿಕ್ಕು ಅಂದರೆ ವಶಕ್ಕೆ ತಗೊಳ್ಳೋದು. ಬಲೆಗೆ ಬೀಳೋದು ಅಂದರೆ ವಶಕ್ಕೆ ತಗೊಳ್ಳೋದು ಅಂತ ಅರ್ಥ. ನೆಕ್ಸ್ಟು ಬಾಗಿಲು ತೋರಿಸು, ಹೋಗುವಂತೆ ಸೂಚಿಸು. ಬಾಗಿಲು ಮುಚ್ಚಿಸು ಅಂದರೆ ತಿರಸ್ಕರಿಸು. ಬಾಗಿಲಿಗೆ ಎಡತಾಕು ಅಂದರೆ ಭೇಟಿಯಾಗಲು ಪದೇ ಪದೇ ಯತ್ನಿಸುವುದು. ಬಾದರಾಯಣ ಸಂಬಂಧ ಅಂದರೆ ದೂರದ ನಂಟು. ಬಾಯಡಿ ಅಂದರೆ ಮಾತಿಲ್ಲದಿರು. ಬಾಯಾಡಿಸು ಅಂದರೆ ಏನಾದರೂ ತಿನ್ನುತ್ತಿರು. ಬಾಯಿ ಉಪಚಾರ ಅಂದರೆ ಬರೀ ಮಾತಿನ ಸತ್ಕಾರ. ಬಾಯಿ ಉಪಚಾರ ಅಂದರೆ ಬರೀ ಮಾತಿನ ಸತ್ಕಾರ ಅಷ್ಟೇ, ಬೇರೆ ಇನ್ಯಾವ ರೀತಿಲೂ ಸತ್ಕಾರ ಮಾಡದೇ ಇರೋರನ್ನು ಬಾಯಿ ಉಪಚಾರ ಮಾಡೋರು ಅಂತ ಹೇಳ್ತೀವಿ. ಬಾಯಿ ಕೆಡು ಅಂತ ಅಂದರೆ ರುಚಿಸದೇ ಇರು. ಬಾಯಿ ಚಪಲ ಅಂದರೆ ಮಾತಿನ ಹಂಬಲ. ಬಾಯಿ ಬಡಿದುಕೊಳ್ಳು ಅಂದರೆ ಗೋಳಾಡು. ಬಾಯಿ ಸಿಹಿ ಮಾಡು ಅಂದರೆ ಒಳ್ಳೆಯ ಸಿಹಿ ಸುದ್ದಿಯನ್ನು ಹೇಳೋದು ಅಂತ ಅರ್ಥ, ಒಳ್ಳೆಯ ಸುದ್ದಿಯನ್ನು ಹೇಳೋದು. ಬಾಯಿ ಹಾಕು ಅಂದರೆ ನಡುವೆ ಮಾತನಾಡು. ಬಾಯಿ ಮಾತು ಅಂದರೆ ಕೇವಲ ಹೇಳಿಕೆ.
ಬಾಲ ಆಡಿಸು ಅಂದರೆ ವಿಧೇಯತೆ ತೋರು. ಬಾಲ ಬಿಚ್ಚು ಅಂದರೆ ಚೇಷ್ಟೆ ಮಾಡು. ಬಾಲ ಮುದುರಿಕೊಂಡಿರುವುದು ಅಂತ ಅಂದರೆ ಹೆದರಿಕೊಂಡು ಸುಮ್ಮನಿರುವುದು. ಬಾಲಂಗೋಸಿ ಅಂದರೆ ಹಿಂಬಾಲಕ. ಬಾಳಿನ ಮುಸ್ಸಂಜೆ ಅಂತ ಅಂದರೆ ಮುಪ್ಪು. ಸೊ ಇದು ಕೂಡ ವಿಶೇಷವಾಗಿದೆ. ಬಾಳಿನ ಮುಸ್ಸಂಜೆ ಅಂತ ಅಂದರೆ ಮುಪ್ಪು ಅಂತ ಅರ್ಥ. ಬಿಕೋ ಎನ್ನುವುದು ಅಂದರೆ ಖಾಲಿ ಎನಿಸುವುದು. ಯಾರಾದರೂ ನೆಂಟರು ಮನೆಗೆ ಬಂದು ಹೋದರೆ ಮನೆಯೆಲ್ಲ ಬಿಕೋ ಎನಿಸ್ತಿದೆ ಅಂತ ಹೇಳ್ತೀವಿ, ಅಂದರೆ ಖಾಲಿ ಖಾಲಿ ಅನಿಸೋದು. ಬಿಡಿಸಲಾಗದ ಒಗಟು ಅಂದರೆ ಅರ್ಥವಾಗದ ಸಮಸ್ಯೆ. ಬಿಸಿ ಮಾಡು ಅಂದರೆ ಚುರುಕು ಮುಟ್ಟಿಸು. ಬಿಸಿ ತಾಗು ಅಂದರೆ ತೊಂದರೆಯ ಅರಿವಾಗು. ಬಿಸಿ ಬಿಸಿ ಸುದ್ದಿ ಅಂದರೆ ಇತ್ತೀಚಿನ ಸುದ್ದಿ. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವುದು ಅಂದರೆ ಅಪಾಯದಿಂದ ಪಾರಾಗುವುದು. ಬುಟ್ಟಿಗೆ ಬೀಡು ಅಂದರೆ ಮರುಳಾಗು ಅಥವಾ ವಶವಾಗು. ಬುಡಕ್ಕೆ ಕೊಡಲಿ ಇಡು ಅಂದರೆ ನಾಶ ಮಾಡು. ಬುಡ ಮೇಲಾಗು ಅಂದರೆ ವ್ಯತಿರಿಕ್ತ ಪರಿಣಾಮವಾಗು. ಬುದ್ಧಿ ಕಲಿಸು ಅಂದರೆ ಮಾಡಿದ ತಪ್ಪಿಗೆ ಪ್ರತೀಕಾರ ಮಾಡು. ಬುರುಡೆ ಬಿಡುವುದು ಅಂದರೆ ಸುಳ್ಳು ಹೇಳುವುದು. ಬೂದಿ ಮುಚ್ಚಿದ ಕೆಂಡ ಅಂದರೆ ಕಾಣದಿರುವ ನಿಜ ರೂಪ. ಓಕೆ. ಬೆಟ್ಟಕ್ಕೆ ಕಲ್ಲು ಹೊರು ಅಂದರೆ ಪ್ರಯೋಜನವಿಲ್ಲದ ಕೆಲಸ. ಬೆಣ್ಣೆ ಹಚ್ಚುವುದು ಅಂದರೆ ನಯ ವಿನಯದಿಂದ ಮಾತನಾಡುವುದು. ಬೆತ್ತದ ರುಚಿ ತೋರಿಸು ಅಂದರೆ ಲಾಠಿ ಪ್ರಹಾರ ಮಾಡು. ಬೆದರು ಬೊಂಬೆ ಅಂದರೆ ಸತ್ವಹೀನ ವ್ಯಕ್ತಿ. ಓಕೆ, ಬೆದರು ಬೊಂಬೆ ಅಂತ ಹೇಳ್ತೀವಿ, ಅಂದರೆ ಯಾವುದೇ ಸತ್ವ ಇಲ್ಲದಂತಹ ವ್ಯಕ್ತಿ. ಬೆನ್ನಿಗೆ ಇರಿ ಅಂದರೆ ವಿಶ್ವಾಸದ್ರೋಹ. ಬೆನ್ನಿಗೆ ಎಣ್ಣೆ ಸವರಿಕೊಳ್ಳು ಅಂತ ಅಂದರೆ ಏಟು ತಿನ್ನಲು ಸಿದ್ಧನಾಗು. ಬೆನ್ನಿಗೆ ಕಟ್ಟಿಕೋ ಅಂದರೆ ಜೊತೆಗೆ ಸೇರಿಸಿಕೊಳ್ಳು. ಬೆನ್ನು ಕಾಯು ಅಂದರೆ ಸಂರಕ್ಷಣೆ ಮಾಡು. ಬೆನ್ನು ಚಪ್ಪರಿಸು ಅಂತ ಅಂದರೆ ಪ್ರೋತ್ಸಾಹಿಸು. ಬೆನ್ನು ತಟ್ಟು ಅಂದರೆ ಹುರಿತುಂಬಿಸು. ಬೆನ್ನು ತಿರುಗಿಸು ಅಂದರೆ ಆಸಕ್ತಿ ತೋರದಿರು. ಬೆನ್ನು ತಿರುಗಿಸು ಅಂದರೆ ಆಸಕ್ತಿ ತೋರದಿರು. ಬೆನ್ನು ತೋರಿಸು ಅಂತ ಅಂದರೆ ಓಡಿ ಹೋಗು ಅಥವಾ ಸೋಲು. ಬೆನ್ನು ಬಾಗು ಅಂದರೆ ಶ್ರಮಪಟ್ಟು ದುಡಿ ಅಥವಾ ಮುದುಕನಾಗುವುದು. ಬೆನ್ನು ಬಾಗಿದೆ ಅಂದರೆ ಆ ವ್ಯಕ್ತಿಯ ಬೆನ್ನು ಬಾಗಿದ್ರೆ ಆತ ಮುದುಕನಾಗಿದ್ದಾನೆ ಅಂತ ಅರ್ಥ. ಸೊ ಎರಡು ಅರ್ಥ ಇದೆ. ಬೆನ್ನು ಬಾಗು ಅಂದರೆ ಶ್ರಮಪಟ್ಟು ದುಡಿ ಅಂತಲೂ ಇದೆ, ಮುದುಕನಾಗು ಅಂತಲೂ ಅರ್ಥ ಇದೆ. ಬೆನ್ನು ಮೂಳೆ ಇಲ್ಲದಿರು ಅಂದರೆ ಧೈರ್ಯ ಇಲ್ಲದಿರುವ. ಬೆನ್ನೆಲುಬು ಅಂತ ಅಂದರೆ ಮೂಲಾಧಾರ. ಬೆರಳೆಣಿಕೆ ಎಷ್ಟು ಅಂದರೆ ಅತಿ ಕಡಿಮೆ. ಬೆರಳು ಕಚ್ಚು ಅಂದರೆ ಆಶ್ಚರ್ಯಪಡು. ಬೆರಳು ತೋರಿಸಿದರೆ ಹಸ್ತ ನುಂಗೋದು ಅಂದರೆ ಎಲ್ಲವನ್ನ, ಇದು ನೋವು ಅಂತಾಗಿದೆ. ಓಕೆ, ಬೆರಳು ತೋರಿಸಿದರೆ ಹಸ್ತ ನುಂಗು ಅಂತ ಆಗಬೇಕದು. ಎಲ್ಲವನ್ನ ಗ್ರಹಿಸಬಲ್ಲ ಚತುರನಾಗಿರುವುದು ಅಂತ ಅರ್ಥ. ಬೆವರು ಸುರಿಸು ಅಂದರೆ ಶ್ರಮಪಟ್ಟು ದುಡಿ. ಬೆಳಕಿಗೆ ತರು ಅಂದರೆ ಪ್ರಕಟಪಡಿಸು. ಬೆಳಕಿಗೆ ತರು ಅಂತ ಅಂದರೆ ಪ್ರಕಟಪಡಿಸು. ಬೆಳಕಿಗೆ ಬರು ಅಂದರೆ ಎಲ್ಲರಿಗೂ ಗೊತ್ತಾಗುವುದು. ಬೇರೆ ಹುಡುಕು ಅಂದರೆ ಮೂಲವನ್ನು ಶೋಧಿಸು. ಬೇರು ಕೀಳು. ಒಂದು ನಿಮಿಷ, ಇಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಬೇರು ಹುಡುಕು ಅಂದರೆ ಮೂಲವನ್ನು ಶೋಧಿಸು. ಬೇರೆ ಅಂತ ಆಗಿದೆ ಅದು. ಬೇರು ಹುಡುಕು ಅಂತ ಅಂದರೆ ಮೂಲವನ್ನು ಶೋಧಿಸುವುದು. ಬೇರು ಕೀಳು ಅಂದರೆ ಮೂಲವನ್ನೇ ಇಲ್ಲವಾಗಿಸೋದು, ಮೂಲವೇ ಇಲ್ಲದಾಗು. ಅನಂತರ ಬೇರು ಸಹಿತ ಕೀಳು ಅಂದರೆ ಸರ್ವನಾಶ ಮಾಡುವುದು. ಬೇರೂರು ಅಂದರೆ ಸ್ಥಿರವಾಗಿ ನೆಲೆ ನಿಲ್ಲುವುದು. ಬೇಲಿಯೇ ಮೆದ್ದ ಹಾಗೆ ಅಂದರೆ ರಕ್ಷಕನೇ ನಾಶ ಮಾಡಿದಂತೆ. ಬಟ್ಟಿ ಇಳಿಸು ಅಂದರೆ ಯಥಾವತ್ತಾಗಿ ನಿರೂಪಿಸು. ಭರತವಾಕ್ಯ ಅಂದರೆ ಕೊನೆಯ ಮಾತು. ಭಾರ ಹಾಕು ಅಂದರೆ ಜವಾಬ್ದಾರಿ ವಹಿಸು. ಭಾರ ಹೊರು ಅಂದರೆ ಹೊಣೆ ಹೊತ್ತುಕೊಳ್ಳುವುದು. ಭುಜಕ್ಕೆ ಭುಜ ಕೊಡು ಅಂದರೆ ಸಹಕರಿಸುವುದು. ಭೂಮಿಗೆ ಭಾರವಾಗಿರುವುದು ಅಂದರೆ ನಿಷ್ಪ್ರಯೋಜಕವಾಗಿರುವುದು. ಭೂಮಿಗಿಳಿದು ಹೋಗು ಅಂದರೆ ನಾಚಿಕೆ ಸಂಕೋಚಗಳಿಂದ ಕುಗ್ಗು ಹೋಗುವುದು. ಮಂಕು ಬೂದಿ ಎರಚು ಅಂದರೆ ಮರಳು ಮಾಡು ಅಂತ ಅರ್ಥ. ಓಕೆ, ಸೊ ಇದಿಷ್ಟು ಭಾಗ 3ರಲ್ಲಿ ಇದ್ದಂತಹ 100 ಶಬ್ದಗಳು ಅಥವಾ 100 ನುಡಿಗಟ್ಟುಗಳ ಅರ್ಥ. ಓಕೆ, ಸೊ ಈಗ ಟೋಟಲ್ 300 ಆಯಿತು, ಇನ್ನು 100 ಇದೆ. ನಿಮಗೆ ತರಗತಿ ಬೋರ್ ಅನಿಸ್ತಾ ಇದ್ದರೆ ಸ್ವಲ್ಪ ಹೊತ್ತು ಬಿಟ್ಟು ಸ್ಕಿಪ್ ಮಾಡಿ ನೀವು ನೋಡ್ಕೊಳ್ಳಿ. ಒಟ್ಟು ಒಂದು ತರಗತಿಯಲ್ಲಿ 400 ಶಬ್ದಗಳನ್ನು ಕೊಡುವ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಈಗ ಭಾಗ 1 ಭಾಗ 2 ಅಂತ ಮಾಡ್ತಾ ಹೋಗೋದಕ್ಕೆ ನನಗೂ ಸಮಯ ಇಲ್ಲ. ಅದನ್ನು ಹುಡುಕಿಕೊಂಡು ನೋಡೋದಕ್ಕೆ ನಿಮಗೂ ಕೂಡ ಆಗಲ್ಲ ಅಂತ ಹೇಳಿ ಮರ್ಜ್ ಮಾಡಿ ಕೊಡುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಓಕೆ, ಸೊ ನೆಕ್ಸ್ಟ್ 100 ಶಬ್ದಗಳನ್ನು ನೋಡಿದರೆ ಈ ತರಗತಿ ಎಂಡ್ ಆಗುತ್ತೆ. ಸೊ ಇಲ್ಲಿ ಮೊದಲನೆಯ ಪದ ಮಂಗಳಾರತಿ ಎತ್ತು ಅಂದರೆ ಅವಮಾನ ಮಾಡು. ಮಂತ್ರ ಹಾಕು ಅಂದರೆ ಬುದ್ಧಿ ತಿರುಗಿಸು ಅಂತ ಇದೆ. ಮಕ್ಕಳ ಆಟ ಅಂದರೆ ಸುಲಭ ಕಾರ್ಯ. ಮಕ್ಕಿ ಅಂದರೆ ನಕಲು ಪ್ರತಿ. ಅನಂತರ ಮಗ್ಗಲು ಮುರಿ ಅಂತ ಅಂದರೆ ಚೆನ್ನಾಗಿ ಹೊಡೆ. ಮಡಿಲಲ್ಲಿ ಬೀಡು ಅಂದರೆ ಆಶ್ರಯ ಪಡೆ. ಮಡಿಲಲ್ಲಿ ಹಾಕು ಅಂದರೆ ವಶಕ್ಕೆ ಒಪ್ಪಿಸು. ಮಣ್ಣು ಪಾಲಾಗು ಅಂದರೆ ನಾಶವಾಗು. ಮಣ್ಣು ಮುಕ್ಕಿಸು ಅಂತ ಅಂದರೆ ಸೋಲಿಸು. ಮಣ್ಣೆರಚು ಅಂದರೆ ಮೋಸ ಮಾಡು. ಮಣೆ ಹಾಕು ಅಂತ ಅಂದರೆ ಉಪಚಾರ ಮಾಡು. ಮದವೇರು ಅಂತ ಅಂದರೆ ಅಹಂಕಾರ ಹೆಚ್ಚು. ಮದುವೆ ಮಾಡು ಅಂದರೆ ಶಿಕ್ಷಿಸು. ಮನಸ್ಸು ಎಡೆ ಅಂದರೆ ಆಕರ್ಷಿತವಾಗು. ಮನಸ್ಸು ಕಲ್ಲಾಗುವುದು ಅಂದರೆ ಭಾವನೆಗೆ ಸ್ಪಂದಿಸದಿರು. ಮನಸ್ಸು ಗಟ್ಟಿ ಮಾಡು ಅಂತ ಅಂದರೆ ನಿಶ್ಚಯಿಸು.
ಮನಸ್ಸು ಹಗುರಾಗು, ದುಃಖ ಕಡಿಮೆಯಾಗು. ಮನಸ್ಸು ಹುಳಿಯಾಗುವುದು ಅಂದರೆ ಅಸಮಾಧಾನವಾಗುವುದು. ಮನಸ್ಸಿನಲ್ಲಿ ಮಡ್ಡಿಗೆ ತಿನ್ನು ಅಂದರೆ ಸಿಗದಿದ್ದಕ್ಕೆ ಆಸೆ ಪಡು. ಮನೆ ಮಾಡು ಅಂದರೆ ನೆಲೆಸು. ಮಾತೆತ್ತು ಅಂದರೆ ವಿಷಯವನ್ನು ಪ್ರಸ್ತಾಪಿಸುವುದು. ಮಾತು ತೆಗೆದುಹಾಕು ಅಂದರೆ ಕಡೆಗಣಿಸುವುದು ಅಂತ ಅರ್ಥ ಇದೆ. ಮಾತಿಗೆ ಮೀರಿದುದು ಅಂದರೆ ವರ್ಣಿಸಲಿಕ್ಕೆ ಆಗದೆ ಇರೋದು. ಮನೆ ಮಾತಾಗು, ಜನರಿಗೆ ಗೊತ್ತಾಗುವುದು, ಎಲ್ಲ ಜನರಿಗೂ ಗೊತ್ತಾಗುವುದು ಅಂದರೆ ಮನೆ ಮಾತಾಗುವುದು. ಮಾರಣ ಹೋಮ ಅಂದರೆ ಸಂಹಾರ ಮಾಡು. ಮಾರಾಮಾರಿ ಅಂದರೆ ಹೊಡೆದಾಟ ಅಥವಾ ಜಗಳ. ಮೀನಾಮೇಷ ಎಣಿಸು ಅಂತ ಅಂದರೆ ಹಿಂದೆ ಮುಂದೆ ನೋಡು. ಮೀಸೆ ಬೆಳ್ಳಗಾಗುವುದು ಅಂದರೆ ಮುದುಕನಾಗು. ಓಕೆ, ಮೀಸೆ ಬೆಳ್ಳಗಾಗುವುದು. ಓಕೆ, ಬೆಳಗಾಗು ಅಂತ ಇದೆ. ಮೀಸೆ ಬೆಳ್ಳಗಾಗು ಅಂದರೆ ಮುದುಕನಾಗು. ಮೀಸೆ ಮಣ್ಣಾಗುವುದಂದರೆ ಸೋಲು ಉಂಟಾಗುವುದು. ನೆಕ್ಸ್ಟು, ಮುಖ ಊರಗಲವಾಗುವುದು ಅಂದರೆ ಸಂತೋಷದಿಂದ ಹಿಗ್ಗು. ಮುಖ ಎತ್ತಿ ತಿರುಗು ಅಂದರೆ ಮರ್ಯಾದೆಯಿಂದ ಬದುಕುವುದು. ಮುಖ ಕಪ್ಪಿಡು ಅಂದರೆ ಅಪಮಾನವಾಗುವುದು. ಮುಖ ಕಿವುಚು ಅಂದರೆ ಅಸಹ್ಯ ಪಡುವುದು. ಓಕೆ, ಮುಖ ಕೊಟ್ಟು ಮಾತನಾಡುವುದು ಅಂದರೆ ಧೈರ್ಯದಿಂದ ನಾವು ವರ್ತಿಸುವುದು. ಓಕೆ, ಮುಖಭಂಗವಾಗು ಅಂದರೆ ಅಪಮಾನವಾಗು. ಮುಖಕ್ಕೆ ಮಸಿ ಹಚ್ಚು ಅಂದರೆ ಕಳಂಕ ತರುವುದು. ಮುಖದ ಮೇಲೆ ಎಸೆ ಅಂದರೆ ತಿರಸ್ಕಾರದಿಂದ ಕೊಡು. ಮುಖ ಕೆಂಪಾಗುವುದು ಅಂತ ಅಂದರೆ ಎರಡು ಅರ್ಥ ಇದೆ. ನಾಚಿಕೆ ಆದಾಗಲೂ ಕೂಡ ಮುಖ ಕೆಂಪಾಗಿದೆ ನೋಡು ಅಂತ ಹೇಳ್ತೀವಿ. ಅಥವಾ ಒಬ್ಬ ವ್ಯಕ್ತಿಗೆ ತುಂಬ ಸಿಟ್ಟಾಗಿದ್ದಾನೆ ಅಂತ ಅಂದರೆ ಆತ ಮುಖ ಕೆಂಪು ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ನಾಚಿಕೆ ಅಥವಾ ಕೋಪದಿಂದ ಮುಖಭಾವ ಬದಲಾಗುವುದು. ಮುಟ್ಟಿ ನೋಡಿಕೊಳ್ಳುವುದು ಅಂದರೆ ಪರಿಣಾಮ ನೆನಪಿನಲ್ಲಿ ಉಳಿಯೋ ಹಾಗೆ ಮಾಡುವಂಥದ್ದು ಅಂತ ಅರ್ಥ. ಮುಟ್ಟಿದ್ದೆಲ್ಲ ಬಂಗಾರವಾಗುವುದು ಅಥವಾ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಅಂದರೆ ಯಶಸ್ವಿಯಾಗುವುದು. ಮುಟ್ಟುಗೋಲು ಹಾಕು ಅಂದರೆ ವಶಪಡಿಸಿಕೊಳ್ಳುವುದು. ಮುಸ್ರೆ ಕೈಲಿ ಕಾಗೆ ಓಡಿಸದಿರು. ಸೊ ಇದು ಕೂಡ 20/7/2024 ನಡೆದಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಜಿಪುಣನಾಗಿರುವಂಥ. ಓಕೆ, ಸೊ ಈಗ ನೆಕ್ಸ್ಟ್ ಕೂಡ ಇದರಲ್ಲಿ ಈ ಸಂಗ್ರಹದಲ್ಲೇ ಯಾವುದಾದ್ರೂ ಒಂದು 4-5 ಪದಗಳನ್ನು ಕೇಳ್ಬೋದು. ಹಾಗಾಗಿ ಪ್ರತಿಯೊಂದು ಪದವನ್ನು ಕೂಡ, ಪ್ರತಿಯೊಂದು ನುಡಿಗಟ್ಟನ್ನು ಕೂಡ ಅದರ ಅರ್ಥದ ಸಮೇತ ತಿಳ್ಕೊಳ್ತಾ ಹೋಗಿ. ಮೂಗಿಗೆ ಕವಡೆ ಕಟ್ಟಿಕೊಳ್ಳು, ಕಷ್ಟಪಟ್ಟು ದುಡಿ. ಮೂಗಿಗೆ ತುಪ್ಪ ಸವರು ಅಂತ ಅಂದರೆ ಆಸೆ ತೋರಿಸು. ಮೂಗಿನ ತುದಿ ಕೆಂಪಾಗು ಅಂದರೆ ಸಿಟ್ಟಾಗು. ಮೂಗಿನ ನೇರಕ್ಕೆ ಮಾತನಾಡು ಅಂದರೆ ತನ್ನ ಧೋರಣೆಯನ್ನೇ ಬಲವಾಗಿ ಪ್ರತಿಪಾದಿಸು. ಮೂಗಿನ ಮೇಲೆ ಬೆರಳಿಡುವುದು ಅಂದರೆ ಆಶ್ಚರ್ಯಪಡು. ಮೂಲೋಚ್ಚಾಟನೆ ಮಾಡು ಅಂದರೆ ಸರ್ವನಾಶ ಮಾಡುವುದು. ಮೃಗಜಲ ಅಂದರೆ ಫಲಿಸದ ಆಸೆ. ಸೊ ಇದು ಕೂಡ ಕೇಳ್ಬೋದು. ಮೃಗಜಲ ಅಂತ ಅಂದರೆ ಫಲಿಸದ ಆಸೆ. ಮೇಣದ ಗೊಂಬೆ ಅಂದರೆ ಮೃದು ಸ್ವಭಾವದ ವ್ಯಕ್ತಿ. ಮೇಲು ಪಂಕ್ತಿ ಹಾಕು ಅಂದರೆ ಆದರ್ಶವಾಗು. ಮೈ ಚಳಿ ಬಿಡು ಅಂದರೆ ಸಂಕೋಚವನ್ನು ತ್ಯಜಿಸು. ಮೊದಲ ಮೆಟ್ಟಿಲು ಅಂದರೆ ಪ್ರಾರಂಭ. ಮೊಳಕೆಯಲ್ಲಿಯೇ ಚಿವುಟು ಅಂದರೆ ಪ್ರಾರಂಭದಲ್ಲಿಯೇ ನಿವಾರಿಸು ಅಂತ ಇದೆ. ಅನಂತರ ಮೋಕ್ಷಕ್ಕಾದಿರು ಅಂದರೆ ಶಿಕ್ಷೆಯನ್ನು ನಿರೀಕ್ಷಿಸು. ಯದ್ವಾ ತದ್ವಾ ಅಂದರೆ ಮನಸ್ಸಿಗೆ ಬಂದಂತೆ. ಯಮಸದನಕ್ಕೆ ಅಟ್ಟು ಅಂದರೆ ಸಂಹಾರ ಮಾಡು. ನೋಡಿ ಇಲ್ಲಿ ಯಮಸದನಕ್ಕೆ ಅಟ್ಟುವುದು ಅಂದರೆ ಸಂಹಾರ ಮಾಡುವುದು. ಯಮ ಯಾತನೆ ಅಂದರೆ ವಿಪರೀತ ಹಿಂಸೆ. ಯಾದವಿ ಕಲಹ ಅಂದರೆ ಆಂತರಿಕ ಜಗಳ. ಸೊ ಇದನ್ನು ಕೂಡ ವಿಶೇಷವಾಗಿದೆ. ಯಾದವಿ ಜಗಳ ಅಂದರೆ ಆಂತರಿಕ ಕಲಹ. ರಂಗೇರು ಅಂದರೆ ಸ್ವಾರಸ್ಯಕರವೆನಿಸು. ರಂಗೋಲಿ ಕೆಳಗೆ ತೂರು ಅಂದರೆ ಬುದ್ಧಿವಂತಿಕೆ ತೋರುವುದು. ರಕ್ತಗತವಾಗು ಅಂತ ಅಂದರೆ ಅಭ್ಯಾಸವಾಗು. ರಕ್ತದ ಕಾಲುವೆ ಹರಿಸು ಅಂದರೆ ಅನೇಕರ ಹತ್ಯೆ ನಡೆಸು. ರಾಗ ಎಳೆ ಅಂತ ಅಂದರೆ ಅಸಮ್ಮತಿ ಸೂಚಿಸು. ರಾಜ್ಯಭಾರ ನಡೆಸು ಅಂತ ಅಂದರೆ ಆಡಳಿತ ನಡೆಸು. ರಾಮಬಾಣ ಅಂದರೆ ಅತ್ಯುತ್ತಮ ಔಷಧ. ರಾಮರಾಜ್ಯ ಅಂದರೆ ಆದರ್ಶ ಆಡಳಿತ. ರಾವಣ ಸನ್ಯಾಸಿ ಅಂದರೆ ಸಾಧು ವೇಷದ ವಂಚಕ. ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳುವುದು ಅಂದರೆ ಆಸೆ ನೆರವೇರುವುದು ಅಂತ ಅರ್ಥ. ರೋಮ ನೆಟ್ಟಗೆ ನಿಲ್ಲು ಅಂದರೆ ಮೈ ನವಿರೇಳು ಅಂತ ಅರ್ಥ, ಅಥವಾ ಆಶ್ಚರ್ಯವಾಗುವಂತನೇ ಅರ್ಥ ಬರುತ್ತೆ ಅದಕ್ಕೂ ಕೂಡ. ಅನಂತರ ಲಗಾಮು ಹಾಕು ಅಂದರೆ ಹತೋಟಿಯಲ್ಲಿರಿಸು. ಲಹರಿ ಬರು ಅಂದರೆ ಉತ್ಸಾಹ ಉಂಟಾಗು. ಲಹರಿ ಬರುವುದು ಅಂದರೆ ಉತ್ಸಾಹ ಉಂಟಾಗುವುದು ಅಂತ ಅರ್ಥ. ಲಾಗ ಹೊಡೆ ಅಂದರೆ ಕಷ್ಟದಿಂದ ಪ್ರಯತ್ನ ಪಡು. ಲೆಕ್ಕಾಚಾರ ತೀರಿಸು ಅಂದರೆ ಋಣ ಸಂದಾಯ ಮಾಡು. ವಕ್ರ ಬುದ್ಧಿ ಅಂತ ಅಂದರೆ ಕೆಟ್ಟದ್ದನ್ನು ಹುಡುಕುವ ಸ್ವಭಾವ. ವಜ್ರದೇಹ ಅಂದರೆ ಗಟ್ಟಿಮುಟ್ಟಾದ ದೇಹ. ವಿಶ್ವ ಪ್ರಯತ್ನ ಮಾಡು ಅಂದರೆ ಅವಿರತವಾಗಿ ಪ್ರಯತ್ನಿಸು ಅಂತ ಅರ್ಥ ಇದೆ. ವಿಷಕಾರು ಅಂತ ಅಂದರೆ ದ್ವೇಷ ಸಾಧಿಸು. ವಿಷ ಜಂತು ಅಂದರೆ ಕೆಟ್ಟ ವ್ಯಕ್ತಿ. ವಿಳ್ಯ ಕೊಡು ಅಂದರೆ ಆದೇಶಿಸು. ಶಂಖದಲ್ಲಿ ಬಂದಿದ್ದೇ ಶಂಖ ಇದು. ಓಕೆ, ಶಂಖದಲ್ಲಿ ಬಂದಿದ್ದೇ ತೀರ್ಥ. ಅಧಿಕೃತವಾಗಿ ಹೊರಬೀಳುವುದಕ್ಕೆ ಬೆಲೆ.
ನೆಕ್ಸ್ಟು ಶತಾಯಗತಾಯ ಅಂತ ಅಂದರೆ ಯಾವುದಾದರೊಂದು ಬಗೆಯಲ್ಲಿ ಅಥವಾ ಹೇಗಾದರೂ ಸರಿ. ಇದು ಕೂಡ GPST ಅಲ್ಲಿ ಕೇಳಿರಬೇಕು ಅಂದ್ಕೊಳ್ತೀನಿ. ಶೀತಲ ಸಮರ ಅಂದರೆ ಹೊಡೆದಾಟವಿಲ್ಲದ ದ್ವೇಷ. ಸಟ್ಟುಗ ಹಿಡಿ ಅಂದರೆ ಅಡುಗೆ ಮಾಡು ಅಂತ ಅರ್ಥ. ಸಟ್ಟುಗ ಹಿಡಿ ಅಂದರೆ ಅಡುಗೆ ಮಾಡು. ಸನ್ಯಾಸಿಯ ಸಂಸಾರ ಅಂದರೆ ಅವಶ್ಯಕತೆ ಇಲ್ಲದ ಸಂಬಂಧ. ಸವ್ಯಸಾಚಿ ಅಂದರೆ ಎಲ್ಲ ಪ್ರಕಾರವನ್ನು ಬಲ್ಲವನು. ಸವ್ಯಸಾಚಿ ಅಂತ ಅಂದರೆ ಎಲ್ಲ ಪ್ರಕಾರವನ್ನು ಬಲ್ಲವನು. ಸಿಂಹಪಾಲು ಅಂದರೆ ದೊಡ್ಡ ಭಾಗ. ಸಿಂಹ ಸ್ವಪ್ನ ಅಂತ ಅಂದರೆ ಭಯಾನಕ ಕನಸಿನಂತೆ. ಸಿಗಿದು ತೋರಣ ಕಟ್ಟು ಅಂದರೆ ಕಠಿಣವಾಗಿ ಶಿಕ್ಷಿಸುವಂಥ ಅರ್ಥ. ಅನಂತರ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಅಂದರೆ ಹಿರಿಮೆಯನ್ನು ಶಾಶ್ವತವಾಗಿ ದಾಖಲಿಸುವುದು. ಸೇತುವೆಯಾಗು ಅಂದರೆ ಸಂಪರ್ಕ ವ್ಯಕ್ತಿಯಾಗು. ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಅಂದರೆ ಸಂತೋಷದ ಪರಮಾವಧಿ. ಹಸ್ತಕ್ಷೇಪ ಅಂತ ಅಂದರೆ ಮಧ್ಯಪ್ರವೇಶಿಸುವುದು. ಹಗಲುಗನಸು ಅಂದರೆ ಈಡೇರದ ಕನಸು. ಹಗಲು ದರೋಡೆ ಅಂದರೆ ನಿರ್ಭಯವಾದ ಲೂಟಿ. ಹಿತ್ತಾಳೆ ಕಿವಿ, ಇದು ಕೂಡ ಕೇಳಿದ್ದಾರೆ. ಹಿತ್ತಾಳೆ ಕಿವಿ ಅಂದರೆ ಆಲ್ರೆಡಿ KPSC ಎಕ್ಸಾಮ್ಸಲ್ಲಿ ಬಹಳಷ್ಟು ಬಾರಿ ಕೇಳಿದ್ದಾರೆ. ಚಾಡಿ ಮಾತಿಗೆ ವಶವಾಗುವುದು. ಹೆಗಲಿಗೆ ಹೆಗಲು ಕೊಡು ಅಂದರೆ ಸಹಕಾರ ನೀಡು, ಸಹಾಯ ಮಾಡುವಂಥ ಅರ್ಥ. ಹೊಟ್ಟೆ ಬೆನ್ನಿಗೆ ಅಂಟು ಅಂದರೆ ಆಹಾರವಿಲ್ಲದೆ ಕೃಶವಾಗುವುದು, ಸೊರಗುವುದು ಅಂತ ಅರ್ಥ. ಅನಂತರ ಹೋಗುವ ಕಾಲ ಅಂತ ಅಂದರೆ ವಿನಾಶಕಾಲ. ಹೋಳಿಗೆ ಹಾಕಿಸು ಅಂದರೆ ಶುಭ ಸಮಾರಂಭ ಏರ್ಪಡಿಸು ಅಂತ ಅರ್ಥ. ಸೊ ಇದು ಒಟ್ಟು 400 ನುಡಿಗಟ್ಟುಗಳ ಅರ್ಥ ಆಗಿತ್ತು. ಸೊ ಈ ತರಗತಿ ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ. ಈಗ ಸಾಮಾನ್ಯ ಕನ್ನಡಕ್ಕೆ ನೀವು ಅಭ್ಯಾಸವನ್ನು ಮಾಡಬೇಕು. ನೆಕ್ಸ್ಟ್ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಮುಗಿದ ತಕ್ಷಣವೇ ಸಾಮಾನ್ಯ ಕನ್ನಡಕ್ಕೆ ಅಭ್ಯಾಸ ಮಾಡಬೇಕು. ಆಗಲೂ ಕೂಡ ಈ ಒಂದು ತರಗತಿಯನ್ನು ನೀವು ಮತ್ತೊಮ್ಮೆ ನೋಡ್ಕೊಳ್ಳಿ. ಯಾಕಂದರೆ ನುಡಿಗಟ್ಟುಗಳ ಮೇಲೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ನಮಗೆ ಪತ್ರಿಕೆ 2 ಏನಿರುತ್ತೆ, ಗ್ರೂಪ್ C ಎಕ್ಸಾಮ್ಸ್ ಪ್ಯಾಟರ್ನಲ್ಲೇ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹಾಗೂ PDO ಎಕ್ಸಾಮ್ ನಡೆಯುವಂಥದ್ದು. ಮತ್ತು ಗ್ರೂಪ್ C ಎಕ್ಸಾಮ್ ಕೂಡ ಪೋಸ್ಟ್ಪೋನ್ ಆಗಿದೆ ಅಲ್ವಾ. ಸೊ ಆ ಎಕ್ಸಾಮ್ಗೂ ಕೂಡ ಈ ತರಗತಿ ಹೆಲ್ಪ್ ಆಗುತ್ತೆ. ಓಕೆ, ನುಡಿಗಟ್ಟುಗಳು, ಪದಗಳ ಅರ್ಥ, ವಿರುದ್ಧ ಪದಗಳು, ತತ್ಸಮ ತದ್ಭವ, ಇದೆಲ್ಲ ಪರೀಕ್ಷೆಗಳಲ್ಲೂ ಕೇಳುವಂಥದ್ದೇ. ಸೊ ಪದಗಳ ಅರ್ಥ ಆಗಿದೆ, ಅನಂತರ ಈಗ ನುಡಿಗಟ್ಟುಗಳ ಸಂಗ್ರಹ ಆಗಿದೆ. ಸೊ ಇದಿಷ್ಟನ್ನು ನೋಡಿಕೊಂಡ್ರೆ ನೀವು ಪರೀಕ್ಷೆಗೆ ಒಂದು ಉತ್ತಮವಾದಂತಹ ತಯಾರಿಯನ್ನು ಮಾಡಿಕೊಂಡಾಗೆ. ಈ 2 ತರಗತಿಯನ್ನು ಮಿಸ್ ಮಾಡಬೇಡಿ. ಪದಗಳ ಅರ್ಥವನ್ನು ನೋಡ್ಕೊಳ್ಳಿ, ಅನಂತರ ನುಡಿಗಟ್ಟುಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟು ತತ್ಸಮ ತದ್ಭವಗಳ ಸಂಗ್ರಹವನ್ನು ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಯಾವೆಲ್ಲ ಇಂಪಾರ್ಟೆಂಟ್ ಇದೆ, ಯಾವುದು ಪ್ರಶ್ನೆ ಕೇಳ್ತಾರೆ ಅಂತ ನಾವೀಗ ಪ್ರಶ್ನೆ ಪತ್ರಿಕೆಯಲ್ಲಿ ನಿನ್ನೆ ಅಧ್ಯಯನ ಮಾಡಿದ್ದೀವೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ಏನಿದೆ ನಮಗೆ ಮುಂದಿನ ತರಗತಿಯನ್ನು ಮಾಡೋದಕ್ಕೆ ಒಂದು ರೀತಿ ಉತ್ಸಾಹವನ್ನು ಕೊಡುವಂಥದ್ದು. ಹಾಗಾಗಿ ಇಷ್ಟೆಲ್ಲ ಪ್ರಯತ್ನ ಮಾಡುವಾಗ, ಇಷ್ಟೆಲ್ಲ ಸಮಯ ನಿಮಗೋಸ್ಕರ ನಾವು ಕೊಡುವಾಗ ಒಂದು ಕಮೆಂಟ್ ಮಾಡೋದ್ರಿಂದ, ಒಂದು ಲೈಕ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಉತ್ಸಾಹ, ಇನ್ನಷ್ಟು ಪ್ರೇರಣೆ ಕೊಟ್ಟಂಗಾಗತ್ತೆ. ಸೊ ನಿಮ್ಮಿಂದ ನಮಗೆ ಮೋಟಿವೇಶನ್ ಆದರೆ ಇನ್ನೂ ಹೆಚ್ಚಿನ ತರಗತಿಯನ್ನು ಮಾಡೋದಕ್ಕೆ ಸಹಾಯಕವಾಗುತ್ತೆ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.